ನಾನೊಂದು ಸ್ಪೆಷಲ್ ಸ್ನ್ಯಾಕ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಮಸಾಲಾ ಗೋಬಿ ಅಂತ. ಈ ಗೋಬಿನ ಈ ಥರ ಕುದಿಸೋದು ಭಾಳ ಇಂಪಾರ್ಟೆಂಟು. ಹೀಗೆ ಮಾಡೋದ್ರಿಂದ ಎರಡು ಅಡ್ವಾಂಟೇಜು. ಒಂದು ಬೇಯತ್ತೆ, ಇನ್ನೊಂದು ಇದರಲ್ಲಿ ಹುಳುಗಳಿದ್ದರೆ ಆ ಬಿಸಿಗೆ ಹುಳುಗಳೆಲ್ಲ ಹೊರಗೆ ಬಂದುಬಿಡುತ್ತೆ. Hello, welcome to Sweetu Kara Coffee, presented by Quality Masala, powered by India Sweet House. ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ. ನೀವಿನ್ನೂ ನಮ್ಮ ಸಿಹಿ ಕಹಿ ಚಂದ್ರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಯಾಕೆಂದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಕೂಡಲೇ ಬರುತ್ತೆ. ನಿಮ್ಮ ಸಪೋರ್ಟ್ ನನಗೆ ಬೇಕು. ನೀವೆಲ್ಲ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಸಪೋರ್ಟ್. ಈಗ ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ. ಇವತ್ತಿನ ಸ್ವೀಟು ಖಾರ ಕಾಫಿದಲ್ಲಿ ನಾನು ಒಂದು ಸ್ಪೆಷಲ್ ಸ್ನ್ಯಾಕ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಮಸಾಲಾ ಗೋಬಿ ಅಂತ. ಇವತ್ತಿನ ವಿಶೇಷ ಮಸಾಲಾ ಗೋಬಿ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ ಹೂಕೋಸು ಅಥವಾ ಗೋಬಿ ಅಂತ ಏನು ಹೇಳ್ತೀವಿ, ಹೂಕೋಸನ್ನು, ಕಾಲಿಫ್ಲವರ್ನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಪೀಸ್ಗಳಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು, ಒಂದು 1/4 ಕಪ್ಪಷ್ಟು ಕಾರ್ನ್ ಫ್ಲೋರು, ಒಂದು ಸ್ವಲ್ಪ ಕಾಳ ನಮಕ್ಕು, ನಿಂಬೆಹಣ್ಣಿನ ರಸ, 1 ಚಮಚದಷ್ಟು ನಿಂಬೆಹಣ್ಣಿನ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಒಂದು 4ರಿಂದ 5 ಹಸಿ ಮೆಣಸಿನಕಾಯಿ, 1 ಇಂಚಷ್ಟು ಹಸಿ ಶುಂಠಿ, ಒಂದು 8ರಿಂದ 10 ಬೆಳ್ಳುಳ್ಳಿ ಎಸಳು, ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಯೋದಕ್ಕೆ ಎಣ್ಣೆ. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಮಸಾಲಾ ಗೋಬಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ನಾವು ಈ ಮಸಾಲಾ ಗೋಬಿ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಪಾತ್ರೆ ತಗೊಂಡು ಈ ಪಾತ್ರೆಗೆ ಗೋಬಿ ಹಾಕಿ ಗೋಬಿನ ಬೇಯಿಸ್ಕೋಬೇಕು. ಇದಕ್ಕೆ ನೀರು ಹಾಕಿ, ಓಕೆ, ಈ ನೀರಿಗೆ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಗೋಬಿಯನ್ನು ಹಾಕ್ತೀನಿ. ಈ ಗೋಬಿ ಚೆನ್ನಾಗಿ ಕುದಿಬೇಕು. ಈ ಗೋಬಿನ ಈ ಥರ ಕುದಿಸೋದು ಭಾಳ ಇಂಪಾರ್ಟೆಂಟು. ಹೀಗೆ ಮಾಡೋದ್ರಿಂದ ಎರಡು ಅಡ್ವಾಂಟೇಜು. ಒಂದು ಬೇಯತ್ತೆ, ಇನ್ನೊಂದು ಇದರಲ್ಲಿ ಹುಳುಗಳಿದ್ದರೆ ಆ ಬಿಸಿಗೆ ಹುಳುಗಳೆಲ್ಲ ಹೊರಗೆ ಬಂದುಬಿಡುತ್ತೆ. ನೀವು ಆರಾಮವಾಗಿ ಅದನ್ನು ತೆಗಿಬೋದು. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಸೊ ಉಪ್ಪನ್ನು ಹೀರ್ಕೊಳ್ಳುತ್ತೆ. ಇದು ಚೆನ್ನಾಗೆ ಕುದಿಬೇಕು. ಇದು ಕುದೀಲಿ. ಈ ಕಡೆ ಒಂದು ಮಸಾಲಾನ ರೆಡಿ ಮಾಡ್ಕೊಂಬಿಡೋಣ. ಮಿಕ್ಸಿ ಜಾರ್ಗೆ ಒಂದು 8ರಿಂದ 10 ಬೆಳ್ಳುಳ್ಳಿ ಎಸಳು. ಯಾರು ಬೆಳ್ಳುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ಬಿಟ್ಬಿಡಿ ಅಷ್ಟೇ. ಹಸಿ ಶುಂಠಿ 1 ಇಂಚಷ್ಟು, ಒಂದು 4ರಿಂದ 5 ಹಸಿ ಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಒಂದು 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು. ಇದ್ರ ಜೊತೆಗೆ ನಿಂಬೆ ಹಣ್ಣಿನ ರಸ ಒಂದು ಸ್ವಲ್ಪ, ಕಾಳ ನಮಕ್ ಒಂದು ಸ್ವಲ್ಪ, ಒಂದು 1/4 ಚಮಚದಷ್ಟು ಅಥವಾ ಅರ್ಧ ಚಮಚದಷ್ಟು ಕಾಳ ನಮಕ್ಕು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇದಿಷ್ಟು ಹಾಕಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ನುಣ್ಣಗಿರುವ ಪೇಸ್ಟ್ ಮಾಡ್ಕೋಬೇಕು. ಓಕೆ, ಈಗ ಈ ಪೇಸ್ಟ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡ್ಬಿಡೋಣ. ಓಕೆ, ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಒಂದು 1/4 ಕಪ್ಪಷ್ಟು ಕಾರ್ನ್ ಫ್ಲೋರ್. ಓಕೆ, ಇದಕ್ಕೆ ಇನ್ನು ಸ್ವಲ್ಪ ಉಪ್ಪು ಹಾಕೋಣ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಳ್ಳೆ ಪೇಸ್ಟ್ ಥರ ಆಗುತ್ತೆ. ಬಜ್ಜಿ ಹಿಟ್ಟಿನ ಹದಕ್ಕೆ ಬರಬೇಕಿದು. ತೀರಾ ಗಟ್ಟಿಯಾಗೂ ಇರಬಾರ್ದು, ತೀರಾ ತೆಳುವಾಗೂ ಇರಬಾರ್ದು.
ಇದು ಚೆನ್ನಾಗಿ ಗಂಟಿಲ್ಲದೆ ಇರೋಂಗೆ ಮಿಕ್ಸ್ ಮಾಡಬೇಕು. ಪರ್ಫೆಕ್ಟ್. ಓಕೆ, ಇದು ರೆಡಿ ಆಗಲಿ. ಅಷ್ಟರಲ್ಲಿ ಇವತ್ತಿನ ಕಿವಿ ಮಾತನ್ನು ಹೇಳಿಬಿಡ್ತೀನಿ. ಸಾಮಾನ್ಯವಾಗಿ ಮನೆಗಳಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಏನೋ ಕೆಲಸ ಮಾಡ್ತಿರೋ ಅಷ್ಟೊಳಗೆ ಎಣ್ಣೆ ಹೊಗೆ ಬರೋಕ್ಕೆ ಶುರು ಆಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಕಾದ್ಬಿಡುತ್ತೆ. ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಕೇಳಿ. ಈ ಥರ ಹೊಗೆ ಬರಬೇಕಾದ್ರೆ ಈ ಎಣ್ಣೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಿಂಗೆ ಹಾಕ್ಬಿಟ್ರೆ ಆ ಹೊಗೆ ತನಗೆ ತಾನೇ ತಕ್ಷಣ ಕಡಿಮೆ ಆಗಿಬಿಡುತ್ತೆ. ನೋಡಿ ಹೆಂಗೆ ಖಾಲಿ ಆಗುತ್ತೆ. ಇವಾಗ ಕಪ್ಪಗಾದ್ಮೇಲೆ ತೆಗೆದುಬಿಟ್ರೆ ಎಣ್ಣೆಯ ಟೆಂಪ್ರೇಚರ್ ಕಡಿಮೆ ಆಗಿಬಿಡುತ್ತೆ. ಆಟೋಮ್ಯಾಟಿಕ್ಕಾಗಿ ನೋಡಿ ಹೊಗೆ ನಿಂತೋಯ್ತು. ಸೊ ಈ ಹುಣಸೆಹಣ್ಣು ತೆಗೆದುಬಿಟ್ಟು ನೋಡಿ ಒಂಚೂರು ಹೊಗೆ ಇಲ್ಲ, ಟಕ್ ಅಂತ ಹೊಟ್ಟೋಗುತ್ತೆ. ಈ ಒಂದು ಅದ್ಭುತವಾದಂಥ ಕಿವಿ ಮಾತನ್ನು ನಿಮಗೆ ಪ್ರಸ್ತುತಪಡಿಸಿದ್ದು ಕ್ವಾಲಿಟಿ ಮಸಾಲ. ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್. ಈಗ ಪ್ರತಿ ಕ್ವಾಲಿಟಿ ಮಸಾಲ ಪ್ಯಾಕ್ ನೊಂದಿಗೆ ಒಂದು ಸ್ಟೀಲ್ ಬೌಲ್ ಉಚಿತ. ಓಕೆ, ಈಗ ನಮ್ಮ ಗೋಬಿ ಚೆನ್ನಾಗಿ ಕುದ್ದು ಬೆಂದಿದೆ. ಮುಕ್ಕಾಲು ಬೆಂದರೆ ಸಾಕು. ಈಗ ಇದನ್ನು ತೆಗೆದು ಶೋಧಿಸ್ಕೊಂಡ್ಬಿಡೋಣ. ಇದು ಶೋಧಿಸಿದ್ದನ್ನು ಈ ಏನು ಬೆಂದಿರೋ ಗೋಬಿ ಇದೆ ನೀರೆಲ್ಲ ಹೋಗಬೇಕು. ಈಗ ಇದನ್ನು ನಾವೇನು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಮಿಕ್ಸ್ ಮಾಡಿಬಿಡೋಣ. ಚೆನ್ನಾಗಿ ನಿಧಾನಕ್ಕೆ ಕಲಿಸ್ಬೇಕು. ಇದನ್ನು ಆ ಹಿಟ್ಟು ಗೋಬಿಗೆಲ್ಲನೂ ಅಂಟ್ಕೋಬೇಕು, ಕೋಟ್ ಆಗಬೇಕು. ಗೋಬಿ ನೋಡಿ ಎಷ್ಟು ನೀಟಾಗಿ ಕೋಟ್ ಆಗ್ತಾಯಿದೆ. ಈ ಥರ ಕೋಟ್ ಆಗಬೇಕು. ಈಗ ಇದನ್ನು ಎಣ್ಣೆಯಲ್ಲಿ ಕರಿಯೋದೊಂದೇ ಬಾಕಿ. ಈ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ಇದನ್ನು ಬಿಟ್ಟು ಕರಿಬೇಕು. ಇದು ಕ್ರಿಸ್ಪಿ ಆಗುತ್ತೆ. ಕ್ರಿಸ್ಪಿ ಆಗೋ ತನಕ ಇದನ್ನು ಕರಿಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ, ಕ್ರಿಸ್ಪಿ ಆಗುತ್ತೆ, ಅಲ್ಲಿವರೆಗೂ ಕರಿಬೇಕು. ಇದು ಶೇಪ್ ಇಟ್ಕೊಳ್ಳೋ ತನಕ ಡಿಸ್ಟರ್ಬ್ ಮಾಡೋದು ಬೇಡ. ಒಂದೂರಲ್ಲಿ ಒಬ್ಬ ಕಾರ್ಪೆಂಟ್ರ್ ಇದ್ದಂತೆ. ಈ ಕಾರ್ಪೆಂಟ್ರು ಅವನ ಜೊತೆಗೆ ಒಂದು 5-6 ಜನ ಅಸಿಸ್ಟೆಂಟ್ಗಳನ್ನ ಇಟ್ಕೊಂಡು ಭಾಳ ಒಳ್ಳೆಯ ವ್ಯಾಪಾರವನ್ನು ಮಾಡ್ತಿದ್ದಂತೆ. ದಿನ ಅವನ ಅಸಿಸ್ಟೆಂಟ್ಸ್ಗೆ ಕೆಲಸ ಇರೋದಂತೆ. ಏನು ಕರ 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 ಅಂತ ಮರ ಕತ್ತರಿಸೋದೇನು, ಅದನ್ನು ಕಾರ್ವಿಂಗ್ ಮಾಡೋದೇನು, ಕಟ್ ಮಾಡೋದೇನು, ಮಂಚ ಮಾಡೋದೇನು, ಚೇರ್ ಮಾಡೋದೇನು, ಹೀಗೆ ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದಂತೆ. ಅವನಿಗೆ ಅವನ ಮಗ ಕೂಡ ಚಿಕ್ಕ ಹುಡುಗ, ಅವನು ಸಹಾಯ ಮಾಡ್ತಾ ಇದ್ದಂತೆ. ಸೊ ಈ ಕಾರ್ಪೆಂಟ್ರ್ ಹತ್ರ ಒಂದು ವಾಚ್ ಇತ್ತು. ಆ ವಾಚು ತುಂಬ ಬೆಲೆ ಬಾಳುವಂಥ ವಾಚು. ಅದನ್ನು ಅವನಿಗೆ ಅವರ ಅಪ್ಪ ಉಡುಗೊರೆ ಯಾಕೆ ಕೊಟ್ಟಿರ್ತಾನೆ. ಆ ವಾಚ್ ಮೇಲೆ ಅವನಿಗೆ ತುಂಬ ಪ್ರೀತಿ. ಒಂದಿನ ಹೀಗೆ ಏನೋ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ರಾಶಿ ಹಾಕಿರ್ತಾರಲ್ಲ, ಈ ಮರದ ಪುಡಿ ಇರುತ್ತಲ್ಲ, ಕಟ್ ಮಾಡಿದಾಗೆಲ್ಲ ಬರುವಂಥ ಪುಡಿ, ಅದನ್ನೆಲ್ಲ ರಾಶಿ ಹಾಕಿರ್ತಾರಲ್ಲ, ಅಂಥ ಕಡೆ ಆ ವಾಚ್ ಎಲ್ಲೋ ಬಿದ್ದೋಗ್ಬಿಟ್ಟು ಕಳೆದೋಗ್ಬಿಡ್ತಂತೆ. ಸರಿ, ವಾಚ್ ಕೊಡೋದಾಯ್ತು, ನಮ್ಮಪ್ಪ ಕೊಟ್ಟಿದ್ದು ವಾಚು ಅಂತ ಫುಲ್ ಟೆನ್ಷನ್ ಆಗ್ಬಿಡ್ತಂತ ಅವ್ನಿಗೆ. ಸರಿ, ಎಲ್ಲರೂ ಕೆಲಸ ಬಿಟ್ರಂತೆ, ಎಲ್ಲರೂ ಹುಡ್ಕೋಕ್ಕೆ ಶುರು ಮಾಡುತ್ತೆ. ಗಲಾಟೆ ಎಲ್ಲಿದೆ, ಅಲ್ಲಿ ನೋಡು ಅಂತ ಅಲ್ಲಿದ್ದವರೆಲ್ಲ ಅಸಿಸ್ಟೆಂಟ್ಗಳು ಎಲ್ಲರೂ ಗಲಾಟೆ ಮಾಡ್ತಿದ್ದರಂತೆ. ಎಲ್ಲೂ ಸಿಗಲೇ ಇಲ್ವಂತೆ ವಾಚು. ಆಗ ಆ ಮಗ ಹೇಳಿದಂತೆ, ನೀವೆಲ್ಲರೂ ಹೊರಗಡೆ ಹೋಗಿ ನನ್ನೊಬ್ಬನ್ನೇ ಬಿಡಿ, ನಾನು ವಾಚ್ ಹುಡುಕ್ತೀನಿ ಅಂದಂತೆ. ತಂದೆಗೆ ವಾಚ್ ಸಿಕ್ಕಿದ್ರೆ ಸಾಕು ಅಂದ್ಬಿಟ್ಟು ಎಲ್ಲ ಅಸಿಸ್ಟೆಂಟ್ಗಳನ್ನ ಹೊರಗಡೆ ಬನ್ನಿ ಅಂತ ಹೇಳಿದಂತೆ. ಹುಡುಗ ಏನು ಮಾಡ್ದ, ಎಲ್ಲರೂ ಹೊರಗಡೆ ಹೋದ್ಮೇಲೆ ಬಾಗಿಲು ಹಾಕ್ಬಿಟ್ಟು ಒಂದು ಕಡೆ ಕೂತ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡಂತೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನೀಟಾಗಿ ಒಂದು ಕಡೆ ಕೈ ಹಾಕಿದಂತೆ, ವಾಚ್ ಸಿಕ್ತಂತೆ. ಅವ್ರ ಅಪ್ಪನ ಕರೆದಂತೆ, ಅಪ್ಪ ವಾಚ್ ಸಿಕ್ತು ಬಾ ಅಂದಂತೆ. ಅಪ್ಪ ಶಾಕು. ಅಪ್ಪನಿಗೆ, ಏನು ನಾವೆಲ್ಲ ಅಷ್ಟು ಹುಡುಕಿದ್ರು ಸಿಗಲಿಲ್ಲ, ನೀನು ಹೆಂಗೆ ಹುಡುಕಿದೆ ಅಂತ ಕೇಳಿದ್ನಂತಪ್ಪ. ಆಗ ಹುಡುಗ ಹೇಳಿದ್ನಂತೆ, ನೀವೆಲ್ಲ ಇದ್ದಾಗ ತುಂಬ ಗಲಾಟೆ ಆಗ್ತಾಯಿತ್ತು, ನಾನು ಎಲ್ಲರೂ ಹೊರಗೆ ಕಳಿಸ್ಬಿಟ್ಟು ಈ ವಾತಾವರಣ ನಿಶ್ಶಬ್ದವಾಗಿರೋ ಹಾಗೆ ಮಾಡಿ, ನಾನು ಆ ವಾತಾವರಣದಲ್ಲಿ ನಾನು ಕೂಡ ಮೌನವಾಗಿ ಕೂತ್ಕೊಂಡು ಧ್ಯಾನ ಮಾಡೋ ಥರ ಕೂತ್ಕೊಂಡಿದ್ದೆ. ನಿಶ್ಶಬ್ದವಾದ ವಾತಾವರಣದಲ್ಲಿ ಆ ವಾಚು ಹೊಡೆಯತ್ತಲ್ಲ, ಟಕ 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 ಅಂತ ಆ ಸೌಂಡ್ ಕೇಳಿಸ್ತು. ಆ ಸೌಂಡ್ ಕೇಳಿಸಿದ್ಮೇಲೆ ನಾನು ಆ ವಾಚ್ನ ತಗೊಂಡೆ ಅಂತ ಹೇಳಿದಂತೆ. ಯಾಕೆ ಈ ಕತೆ ಹೇಳಿದೆ ಅಂದರೆ, ಗದ್ದಲಕ್ಕಿಂತ ನಿಶ್ಶಬ್ದದಲ್ಲಿ ಬೇಕಾದಷ್ಟು ಉತ್ತರ ಸಿಗುತ್ತೆ. ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಗದ್ದಲ ಇರುತ್ತೆ.
ನಮ್ಮ ಮನಸ್ಸಿನಲ್ಲಿ ಬೇಕಾದಷ್ಟು ಯೋಚನೆಗಳು ಬರ್ತಾ ಇರುತ್ತೆ, ಥಾಟ್ಸ್ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ. ಸೊ ಯಾವುದೋ ಒಂದು ಸಮಸ್ಯೆ ಆದಾಗ ಆ ಸಮಸ್ಯೆಗೆ ಪರಿಹಾರನ ಉಳಿಯಲ್ಲ ನಮಗೆ. ಯಾಕೆ ಅಂದರೆ ನಮ್ಮ ಮನಸ್ಸು ತುಂಬ ಗದ್ದಲದಲ್ಲಿರುತ್ತೆ, ತುಂಬ ಥಾಟ್ಸ್ ಇರುತ್ತೆ. ಆವಾಗ ಏನು ಮಾಡಬೇಕು ಅಂದರೆ ನಾವು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ತಾಳ್ಮೆಯಿಂದ ಒಂದು ಮೆಡಿಟೇಷನ್ ಥರ ಮಾಡಿದಾಗ ಮನಸ್ಸಿನಲ್ಲಿ ಆ ಯೋಚನೆಗಳ ಗದ್ದಲ ಕಡಿಮೆ ಆದಾಗ ನಮ್ಮ ಸಮಸ್ಯೆಗೆ ಪರಿಹಾರ ತನಗ್ತಾನೇ ಹೊಳೆಯುತ್ತೆ. ಓಕೆ, ಅದ್ಭುತವಾದಂಥ ಪಾಠ ಇದು. ಸೊ ಯಾವಾಗಲೂ ಅಷ್ಟೇ ಮನಃಶಾಂತಿಯಲ್ಲೇ ನಮ್ಮ ಸಮಸ್ಯೆಗೆ ಪರಿಹಾರ ಇರೋದು. ಯೋಚನೆ ಮಾಡಿ ನಾ ಹೇಳಿದ್ರ ಬಗ್ಗೆ. ಈಗ ಇದು ಸ್ವಲ್ಪ ಶೇಪ್ ಹಿಡ್ಕೊಂಡಿದೆ, ಇದನ್ನು ತಿರುವು ಹಾಕೋಣ. ಗರಗರಿಯ ಆಗಬೇಕಿದು, ಅಲ್ಲಿವರೆಗೂ ಇದನ್ನು ಕರಿಬೇಕು. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್. ಈಗ ಪ್ರತಿ ಕ್ವಾಲಿಟಿ ಮಸಾಲಾ ಪ್ಯಾಕ್ ನೊಂದಿಗೆ ಒಂದು ಸ್ಟೀಲ್ ಬೌಲ್ ಉಚಿತ. ಓಕೆ, ಅಷ್ಟಾದರೆ ತಿನ್ನೋದು ಒಂದೇ ಬಾಕಿ. ಡೈರೆಕ್ಟಾಗಿ ಇದನ್ನು ಹಿಂಗೆ ತಿನ್ಬೋದು. ಓಕೆ, ಅದೇ ಇದರ ಮಜಾ. ಸೊ ಇವತ್ತಿನ ವಿಶೇಷವಾದಂಥ ಅದ್ಭುತವಾದಂಥ ನಮ್ಮ ಮಸಾಲ ಗೋಬಿ ರೆಡಿ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪು ನೋಡ್ಕೊಂಬನ್ನಿ. ಮಸಾಲಾ ಗೋಬಿ ಮಾಡೋದು ತುಂಬಾ ಸುಲಭ ರೀ. ಒಂದು ಪಾತ್ರೆನಲ್ಲಿ ನೀರ್ ಹಾಕಿ ಅದಕ್ಕೆ ಹೆಚ್ಚಿಟ್ಟಿದ್ದೀರಲ್ಲ ಹೂಕೋಸು, ಅದೇ ರೀ ಗೋಬಿ. ಆ ಚೂರ್ಗಳನ್ನ ಹಾಕ್ರಿ, ಸ್ವಲ್ಪ ಉಪ್ಪು ಹಾಕ್ರಿ, ಚೆನ್ನಾಗಿ ಕುದಿಸ್ರಿ. ಅರ್ಧಂಬರ್ಧ ಬೇಳೆ ಅಂತ ಬಿಟ್ಟುಬಿಡಿ. ಒಂದು ಹದಕ್ಕೆ ಅದು ಬೇಯ್ಕೊಳ್ಳಿ. ಈಗ ಮಸಾಲೆ ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕಲ್ವಾ, ಅದಕ್ಕೆ ಮಿಕ್ಸಿ ಜಾರ್ಗೆ 10 ಎಸಳು ಬೆಳ್ಳುಳ್ಳಿ, 1 ಇಂಚು ಹಸಿ ಶುಂಠಿ, 5 ಹಸಿಮೆಣಸಿನಕಾಯಿ, 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ನಿಂಬೆ ಹಣ್ಣಿನ ರಸ ಒಂದ್ ಸ್ವಲ್ಪ ಹಾಕ್ರಿ, ಕಾಲಾ ನಮಕ್ಕು ಒಂದ್ ಸ್ವಲ್ಪ ಅಂದ್ರೆ ಒಂದ್ ಅರ್ಧ ಚಮಚದಷ್ಟು ಹಾಕ್ರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ರಿ, ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಆಗೋ ಹಾಗೆ ರುಬ್ಕೊಂಡು ಈ ಮಸಾಲೆ ಪೇಸ್ಟ್ ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ರಿ. ಆ ಮಸಾಲೆ ಜೊತೆ ಅರ್ಧ ಕಪ್ ಅಕ್ಕಿ ಹಿಟ್ಟು, 1/4 ಕಪ್ ಕಾರ್ನ್ ಫ್ಲೋರ್, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಗಂಟಿಲ್ದೆ ಇರೋ ಹಾಗೆ ಚೆನ್ನಾಗಿ ಕಲಿಸ್ರಿ. ಗೋಬಿ ಸ್ವಲ್ಪ ಬೆಂದಾಗ ಅದನ್ನ ಶೋಧಿಸ್ಕೊಂಡು ಅರ್ಧ ಮುಕ್ಕಾಲ್ ಬೆಂದಿರೋ ಶೋಧಿಸಿಟ್ಟಿರೋ ಗೋಬಿನ ಕಲ್ಸಿಟ್ಟಿದಿರಲ್ಲ ಬಜ್ಜಿ ಹಿಟ್ಟು, ಅದಕ್ಕೆ ಹಾಕಿ ಚೆನ್ನಾಗಿ ಗೋಬಿಗೆ ಬಜ್ಜಿ ಹಿಟ್ಟು ಕೋಟ್ ಆಗೋ ಹಾಗೆ ಮಿಕ್ಸ್ ಮಾಡಿ ಇಡಿ. ಈಗ ಒಂದ್ ಬಾಣ್ಲೆ ತಗೊಳ್ಳಿ, ಎಣ್ಣೆ ಹಾಕ್ರಿ, ಚೆನ್ನಾಗಿ ಕಾಯಿಸ್ರಿ. ಕಾದಿರೋ ಎಣ್ಣೆನಲ್ಲಿ ಬಜ್ಜಿ ಹಿಟ್ಟಿನಲ್ಲಿ ಕಲ್ಸಿಟ್ಟಿದಿರಲ್ಲ ಗೋಬಿ, ಅದನ್ನ ಸ್ವಲ್ಪ ಸ್ವಲ್ಪ ತೆಗೆದು ಕಾದ ಎಣ್ಣೆನಲ್ಲಿ ಹಾಕ್ರಿ. ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಎಣ್ಣೆನಲ್ಲಿ ಕರೀರಿ. ಅದು ಗರಿಗರಿಯಾಗಿ ಹೊಂಬಣ್ಣ ಬಂತ ಎಣ್ಣೆಯಿಂದ ತೆಗೆದು ಟಿಶ್ಯೂ ಪೇಪರ್ ಹರಡಿರೋ ತಟ್ಟೆಗೆ ಹಾಕ್ರಿ. ಆಹಾ, ನೋಡ್ರಿ, ಈಗ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಈ ಮಜವಾದ ಮಸಾಲಾ ಗೋಬಿನ ಸವಿದಿ. ನೀವಿನ್ನೂ ನಮ್ಮ ಸಿಹಿಕಹಿ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಒತ್ತಿ, ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಕೂಡಲೇ ಸಿಗುತ್ತೆ. ಸೊ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಈಗಾಗಲೇ ನಮಗೆ ಒಂದು 50,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆದಷ್ಟು ಬೇಗ 1 ಲಕ್ಷ ಆಗಬೇಕು ಅನ್ನೋದು ನನ್ನ ಆಸೆ. ನಿಮ್ಮ ಸಪೋರ್ಟ್ ಇದ್ದರೆ ಅದಾಗುತ್ತೆ. ಓಕೆ, ಈಗ ನಮ್ಮ ಇವತ್ತಿನ ಸ್ಪೆಷಲ್ ಮಸಾಲ ಗೋಬಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಸೌಂಡ್ ಕೇಳಿಸುತ್ತಾ? ಟಕ್ ಟಕ್ ಅಂತ ಸೌಂಡ್ ಕೇಳಿಸುತ್ತಾ? ಅಂದರೆ ಅದು ಕ್ರಿಸ್ಪಿಯಾಗಿದೆ ಅಂತ ಅರ್ಥ. ಉಪ್ಪು, ಖಾರ, ಹುಳಿ, ಮಸಾಲೆ ಘಮ ಘಮ್ ಅಂತ ಬರುತ್ತೆ. ಸುಮ್ಮನೆ ಹಂಗೆ ತಿನ್ಬೋದು, ಇದಕ್ಕೆ ಇನ್ನೇನು ಎಕ್ಸ್ಟ್ರಾ ಹಾಕಬೇಕಾಗೇ ಇಲ್ಲ. ಸೂಪರಾಗಿದೆ. ಬಾಯಲ್ಲಿ ಸಂಗೀತ ಕರುಮ್ ಕುರುಮ್ ಅಂತ ಇದೆ, ಅದ್ಭುತವಾಗಿದೆ. ಒಂದ್ಸಲಿ ಹೋಗಿ ಮಾರ್ಕೆಟ್ಗೆ ಒಂದು ಕಾಲಿಫ್ಲವರ್ ತಂದು ನಾನು ಮಾಡ್ದಂಗೆ ಮಾಡಿ ತಿಂದು ನೋಡಿ ಹೆಂಗಿತ್ತು ಅಂತ ಕಮೆಂಟಲ್ಲಿ ಹಾಕಿ. ಸಕಲಾಗಿರುತ್ತೆ. ಸೂಪರ್.